ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಕುಡುಕರ ಮನೆಯಾಗಿದೆ. ಮಿತಿಮೀರಿದ ಅನಧಿಕೃತ ದಂಧೆಗಳಿಗೆ ಅಪರೋಕ್ಷ ಕೃಪಾ ಕಟಾಕ್ಷ ಯಾರದ್ದು? ಹಲ್ಕಟ್ ಹಡಬಿಟ್ಟಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅನಧಿಕೃತ ಮದ್ಯ ಮಾರಾಟವನ್ನೇ ಆದಾಯದ ಮೂಲವೆಂದು ಬಡವರಿಗೆ ಮದ್ಯ ಕುಡಿಸಲು ಮುಂದಾಗಿದ್ದು ಅಥಣಿಯ ಪ್ರಜ್ಞಾವಂತರು ತಲೆ ತಗ್ಗಿಸುವಂತೆ ಮಾಡಿದೆ. ನಮ್ಮ ಬಹುತೇಕ ರಾಜಕಾರಣಿಗಳಿಗೆ ದೂರದೃಷ್ಟಿಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ತಾತ್ಕಾಲಿಕ ಅಧಿಕಾರ, ಕೀರ್ತಿ, ಗೌರವ, ಸಂಪತ್ತಿನ ದಾಸ್ಯದಿಂದ ಅವರು ಜನಪ್ರಿಯ ಕಾರ್ಯಗಳನ್ನು ಮಾಡುವವರೇ ಹೊರತು ಜನಪರ ಕಾರ್ಯಗಳನ್ನು ಮಾಡುವುದಿಲ್ಲ. ಮದ್ಯದಿಂದ ಮುಕ್ತರಾಗದ ನಮ್ಮ ಬಡಜನರು ಮನುಷ್ಯ ತತ್ವವನ್ನೇ ಮಾರಿಕೊಂಡವರಂತೆ ಮದ್ಯದಂಗಡಿ ಮುಂದೆ ಸಾಲು ಸಾಲಾಗಿ ನಿಂತು ಖರೀದಿಸುತ್ತಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿಯಾಗಿದೆ. ಮದ್ಯಪಾನಕ್ಕಾಗಿಯೇ ಹಾತೊರೆಯುವ ಗಂಡಸರು ಸರ್ಕಾರ ನೀಡುವ ಭಾಗ್ಯಗಳ ಕುರಿತು ಹೆಣ್ಣು ಮಕ್ಕಳ ಮರುಚಿಂತನೆ ಅವಶ್ಯಕವಾಗಿದೆ. ಸರ್ಕಾರ ಮದ್ಯದ ಬೆಲೆ ದುಪ್ಪಟ್ಟು ಮಾಡಿದ್ರೂ ಮದ್ಯ ಪ್ರಿಯರ ಸಂಖ್ಯೆಯಲ್ಲಿ ಮಾತ್ರ ಏನೂ ಕಡಿಮೆಯಾಗಿಲ್ಲ. ಸದ್ಯದ ವ್ಯವಸ್ಥೆಯಲ್ಲಿ ಮದ್ಯ ಸೇವನೆ ಫ್ಯಾಷನ್ ತರಹ ಆಗಿರುವ ಪರಿಣಾಮ ಎಂಆರ್ಪಿ ದರದಲ್ಲಿ ಮದ್ಯ ವಿತರಣೆ ಮಾಡುವ ಅಂಗಡಿಗಳು, ಬಾರ್, ರೆಸ್ಟೋರೆಂಟ್ಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ. ಹೀಗಾಗಿ ಯುವ ಸಮುದಾಯ, ಕಾರ್ಮಿಕ, ಶ್ರಮಜೀವಿಗಳಿಗೆ ಮದ್ಯ ಸೇವನೆ ಅನಿವಾರ್ಯವೋ ಏನೋ ಎಂಬಂಥ ಪರಿಸ್ಥಿತಿ ಅಥಣಿಯಲ್ಲಿ ನಿರ್ಮಾಣವಾಗಿದೆ. ಅಥಣಿಯಿಂದ ಪಕ್ಕದ ಮಹಾರಾಷ್ಟ್ರ ಗಡಿಭಾಗ ಅಂಟಿಕೊಂಡಿರುವುದರಿಂದ ಅಲ್ಲಿ ಮದ್ಯದ ಬೆಲೆ ಕರ್ನಾಟಕಕ್ಕಿಂತ ಕಡಿಮೆ. ಹೀಗಾಗಿ ಅಲ್ಲಿಂದ ತಂದು ಮಾರಾಟ ಮಾಡುವ ಜನರೇನೂ ಕಡಿಮೆ ಇಲ್ಲ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದವರು ಯಾರು? ಅವರು ತಮ್ಮ ಮಾಮೂಲಿ ವಸೂಲಿ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಿದ್ದಾರೆ. ಇದೆಲ್ಲವೂ ಗೊತ್ತಿರುವಂಥ ಮೇಲಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. ಕೆಟ್ಟ ಚಟಗಳಿಂದ ದೂರವಿರಬೇಕಾದ ಯುವ ಪೀಳಿಗೆ ಚಟಗಳ ದಾಸಾನುದಾಸರಾಗುತ್ತಿದ್ದಾರೆ. ಸಾಂಸ್ಕೃತಿಕ, ಆಧ್ಯಾತ್ಮಿಕ ತವರೂರಾಗಿದ್ದ ಅಥಣಿ ಇಂದು ಅನೈತಿಕ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದೆ. ಶಿಕ್ಷಣ ವ್ಯವಸ್ಥೆಯ ಲೋಪ, ಮಾಧ್ಯಮಗಳ ದುಷ್ಪರಿಣಾಮ, ಜಾಲತಾಣಗಳ ದುರುಪಯೋಗದಿಂದ ಯುವ ಸಮುದಾಯ ದಾರಿ ತಪ್ಪುತ್ತಿದೆ. ನಮ್ಮ ನಡುವೆಯೇ ಇರುವ ಹಡಬಿಟ್ಟಿ ಹರಾಂಖೋರ ಅಧಿಕಾರಿಗಳ ಹಣ ಮಾಡುವ ಹಪಾಪಿತನ ಈ ಮಟ್ಟಕ್ಕೆ ಬಂದಿದೆ. ನಾವು ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ದುಡ್ಡು ಮಾಡಿಕೊಳ್ಳಲು ಬಂದಿದ್ದೇವೆ ಎಂಬ ಧೋರಣೆಯ ಮನಸ್ಥಿತಿಯ ಅಧಿಕಾರಿಗಳಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ನಾವು? ಇದು ಏನನ್ನ ಸೂಚಿಸುತ್ತದೆ ಎಂದರೆ, ಸರ್ಕಾರದ ಮತ್ತು ಜನಪ್ರತಿನಿಧಿಗಳ ಹಿಡಿತ ಹೇಗೆ ಹಳಿತಪ್ಪಿ ಹದಗೆಟ್ಟಿದೆ ಎಂಬುದು ಅರಿವಿಗೆ ಬರುತ್ತೆ. ಕೊನೆಗೆ ನಿರ್ಣಯ ಜನರದ್ದು. ಬೆಳ್ಳಗಿರುವುದೆಲ್ಲವೂ ಹಾಲಲ್ಲ ಎಂಬುದನ್ನು ತಿಳಿದುಕೊಂಡರೆ ಸಾಕು.